ಅಲ್ಲಿ ಭೈರವಿಗೆ ಏನಾಯ್ತು ಅಂದ್ರೆ ಮುರುಡೇಶ್ವರದಲ್ಲೇ ಭೈರವಿ ನಾನು ಭೈರವಿ ಮುರುಡೇಶ್ವರಕ್ಕೆ ಹೋದಾಗ ನಮ್ಮ ಭೈರವಿ ನನ್ನ ಕಂದ ಭೈರವಿ ಪ್ರಾಣ ಕಳ್ಕೊಂಡ್ಬಿಟ್ಲು. ಭೈರವಿ ಹೋದ್ಮೇಲೆ ನಾನು ಸಮುದ್ರಕ್ಕೆ ಬಿದ್ದು ಪ್ರಾಣ ಕಳ್ಕೊಂಬರೋಣ ಅಂತ ಅನಿಸ್ತಿತ್ತು. ಅಂದ್ರೂ ಗಟ್ಟಿ ಮನ್ಸು ಮಾಡ್ಕೊಂಡು ಬೆಂಗಳೂರಿಗೆ ಬಂದೆ. ಶಿವಗಾಮಿ ಹತ್ರ ಹೇಗಪ್ಪ ವಿಷಯ ಹೇಳೋದು ಅಂತ ಯೋಚನೆ ಮಾಡ್ಕೊಂತ ಬಂದಾಗ ಭೈರವಿ ಮನೇಲಿದ್ಲು. ಆಮೇಲೆ ಗೊತ್ತಾಯ್ತು ಆ ಶಾಂಭವಿ ದೇವಿನೇ ಭೈರವಿ ರೂಪದಲ್ಲಿ ಮನೇಲಿದ್ದಾಳೆ ಅಂತ. ದೇವಿನೇ ಭೈರವಿ ರೂಪದಲ್ಲಿ ಮನೇಲಿ ಇರೋದ್ರಿಂದ ನನಗೆ ಶಿವಗಾಮಿಗೆ ಭೈರವಿ ಸತ್ತೋದ್ಲು ಅಂತ ಹೇಳೋಕ್ ಆಗ್ಲೇ ಇಲ್ಲ. ಹಾಗೆಲ್ಲ ಹೇಳೋಕೆ ಅಂತ ಹೋದಾಗ ಭೈರವಿ ರೂಪದಲ್ಲಿ ದೇವಿ ನನ್ನ ತಡಿತಾನೆ ಇರಲಿ. ಆ ಸಮಯದಲ್ಲೇ ನಿನ್ನ ಮಗು ನನ್ನ ಕಣ್ಣಿಗೆ ಬಿದ್ದಿತ್ತು. ನಿನ್ನನ್ನು ನಾನು ಮತ್ತೆ ನೋಡಿದ್ದು. ಆಮೇಲೆ ಆಗಿದ್ದಲ್ಲ ನಿನ್ಗೆ ಗೊತ್ತಿದ್ಯಲ್ಲ. ಹೇಳು ರಜನಿ, ಇರಲ್ಲ ನಂದೇನು ತಪ್ಪಿದೆ ಹೇಳು. ಹೇಳು ರಜನಿ, ಹೇಳು ರಜನಿ, ಇದ್ರಲ್ಲಿ ನಂದೇನಾದ್ರು ತಪ್ಪಿದ್ಯಾ ಹೇಳು. ನಾನು ಏನ್ ಮಾಡಬಾರ್ದು ಮಾಡಿದ್ದೀನಿ ಅಂತ ಎಲ್ಲರೂ ನನ್ನ ಇಷ್ಟೊಂದು ದೂಷಿಸ್ತಿದ್ದಾರೆ. ಅಣ್ಣ, ಆದಿ, ನೀನ್ ಯಾವಾಗ ಬಂದೆ ಹೇಳೋ. ರಜನಿಯಲ್ಲಿ ನೀನ್ ರಜನಿ ಹತ್ರ ಮಾತಾಡ್ಬೇಕಾದ್ರೆ ನಾನು ಬಂದೆ. ಆದ್ರೆ ನಾನು ಬಂದಿದ ತಕ್ಷಣ ಅವ್ರು ಹೊಟ್ಟೋದ್ರು. ಭೈರವಿ ಬಗ್ಗೆ ನೀನು ಹೇಳಿದ್ದನ್ನ ಅವ್ರು ಕೇಳಿಸ್ಕೊಳ್ಳಿಲ್ಲ. ಆದ್ರೆ ನಾನು ಕೇಳಿಸ್ಕೊಂಡೆ ಅಣ್ಣ. ನನಗೆ ದುಃಖ ತಡೆಯೋಕ್ಕಾಗ್ತಾ ಇಲ್ಲ. ನಮ್ಮ ಮಗು ಭೈರವಿ ಪಾದರಸ ತರ ಮಾತಾಡ್ತಾ ಇದ್ಲು. ಮುದ್ದಾಗಿ ಮನೆ ತುಂಬಾ ಓಡಾಡ್ತಾ ಇದ್ಲಣ್ಣ. ಚಿನ್ನದಂತ ಮಗು ಕೈ ತಪ್ಪು ಹೋಯ್ತು ಅಲ್ವೋ ಅಣ್ಣ? ಇದೆಲ್ಲ ನಿನ್ಗೆ ಆಗ್ಬೇಕಾ? ಅಯ್ಯೋ ಆದಿ, ನೀನೇನು ಯೋಚನೆ ಮಾಡಬೇಡ ಅಣ್ಣ. ನಿನ್ ಜೊತೆ ನಾನು ಇರ್ತೀನಿ. ಏನ್ ಬೇಕಾದ್ರೂ ಕೇಳು ಅಣ್ಣ. ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಣ್ಣ. ನಾನು ಪ್ರಾಣನೇ ಕೊಡ್ತೀನಿ. ನನಗೆ ನಿನ್ ಕಡೆಯಿಂದ ಬೇಕಾಗಿರೋದು ಒಂದೇ ವಿಷಯ ಆದಿ.
ನೀನು ಶಿವಗಾಮಿ ಜೊತೆ ಜಗಳ ಆಡ್ಬೇಡ ಕಣೋ. ಅವಳಿಗೆ ತೊಂದರೆ ಕೊಡ್ಬೇಡ. ಅಣ್ಣ ನನ್ ಮೊದ್ಲಿನ ತರ ಇಲ್ಲ ಅಣ್ಣ, ತುಂಬಾ ಬದಲಾಗಿದ್ದೀನಿ. ಬೆಳಿಗ್ಗೆ ಶಿವಗಾಮಿ ನನ್ ಬಗ್ಗೆ ಅಮ್ಮನ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡಿದ್ಲು, ನೀನೇ ನೋಡ್ದೆ ತಾನೆ? ವಾಪಸ್ ನಾನೇನಾದ್ರೂ ಒಂದೇ ಒಂದ್ ಮಾತಾಡ್ನ? ಎಲ್ಲನೂ ಸಹಿಸ್ಕೊಂಡಿಲ್ವಾ? ಯಾರಿಗೋಸ್ಕರ? ನಿನ್ಗೋಸ್ಕರ ಅಣ್ಣ, ನಿನ್ಗೋಸ್ಕರ. ಶಿವಗಾಮಿಗೆ ಎದುರು ಮಾತಾಡಿದ್ರೆ, ಅವಳ ಜೊತೆ ಜಗಳ ಮಾಡಿದ್ರೆ ನಿನಗ್ ಬೇಜಾರಾಗುತ್ತೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವಳು ನನ್ಗೆಷ್ಟೇ ಅವಮಾನ ಮಾಡಿದ್ರು, ಎಷ್ಟೇ ಕೀಳಾಗಿ ನೋಡಿದ್ರು ನಾನು ಅಮ್ಮ ಸಹಿಸ್ಕೊಂಡಿದೀವಣ್ಣ. ನಿನ್ಗೆ ಗೊತ್ತಲ್ಲಣ್ಣ, ಈ ಮನೇಲಿ ಊಟದ ವಿಷಯದಲ್ಲಿ, ಅಭಿರಾಮಿನ ನೋಡ್ಕೊಳ್ಳೋ ವಿಷಯದಲ್ಲಿ ಪ್ರತಿದಿನ ಎಷ್ಟು ಅವಮಾನ ಆಗುತ್ತೆ ಅಂತ ನಿನಗೆ ಗೊತ್ತಾ ಅಣ್ಣ?